ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷೀಸ್ ಕುಕಿಂಗ್ ಚಾನಲ್. ಸೊ ಇವತ್ತು ಬಂದಿದ್ದೀನಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ. ಏನಂದರೆ ಗೋಬಿ ಮಂಚೂರಿಯನ್ನ ಹೇಗೆ ಮಾಡೋದು ಅಂತ. ಸೊ ಇದು ವೆಜಿಟೇಬಲ್ಸಿಂದ ಯೂಸ್ ಮಾಡಿರೋವಂಥ ಮಂಚೂರಿಯನ್. ಸೊ ಈಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಮೈದಾ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಹಾಗೆ ಇಲ್ಲಿ ಪೆಪ್ಪರ್ ಪೌಡರು, ಮತ್ತು ಇಲ್ಲಿ ಗರಂ ಮಸಾಲ ಪೌಡರು ಮತ್ತು ಅಚ್ಕಾರದ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಪೌಡರು. ಇಲ್ಲಿ ಒಂದು ಆಲೂಗೆಡ್ಡೆ ಅಂದರೆ 1 ಕಪ್ ಆಲೂಗೆಡ್ಡೆ, 1 ಕಪ್ಪು ಆಗೋಷ್ಟು ಆಲೂಗೆಡ್ಡೆನ ಅದನ್ನು ತುರಿದು ನೀಟಾಗಿ 2 ಸಲ ತೊಳೆದು ಹಿಂಡಿ ಇಟ್ಕೊಂಡಿರೋ ಅಂಥದ್ದು. ನೆಕ್ಸ್ಟ್ ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ, ಇದು ಅಷ್ಟೇ 1 ಕಪ್ ಆಗೋಷ್ಟು. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು 1 ನಿಂಬೆಹಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿದು ಕಾರ್ನ್ಫ್ಲವರ್ ತೊಗೊಂಡಿದ್ದೀವಿ, 2 ಟೇಬಲ್ ಸ್ಪೂನಷ್ಟಿಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ, ಇಲ್ಲಿ ಒಂದು ಅರ್ಧ ಈರುಳ್ಳಿ ಮತ್ತು 3 ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ. ಇದು ಉಪ್ಪು, ಗೋಬಿ ಮಂಚೂರಿಯನ್ ಮಾಡೋದಕ್ಕೆ ಎಷ್ಟು ಬೇಕೋ ಅದರ ರುಚಿಗೆ ತಕ್ಕಷ್ಟು ಏನೇನು ಉಪ್ಪು ಬೇಕಷ್ಟು. ಹಾಗೆ ಇಲ್ಲಿ 3 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಫಸ್ಟು ಏನೇನ ಬೇಯಿಸ್ಕೋಬೇಕು ಅಂತ ನೋಡ್ಕೊಂಡು ಬರೋದಾದರೆ, ಇಲ್ಲಿ ನಾವು 3 ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ. ಸೊ ಇದಾದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಅರ್ಧ ಈರುಳ್ಳಿ ಮತ್ತು 3 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ಕೊಳ್ಳೋಣ. ಗೈಸ್ ಇಲ್ಲಿ ನಾವು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ, ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ವಲ್ಲ 1 ಕಪ್ಪಲ್ಲಿ, ಅದನ್ನು ಹಾಕ್ಕೊಂಡಿದ್ದೀವಿ. ಬಟ್ ಅದು ಸ್ಕಿಪ್ ಆಗಿಬಿಟ್ಟಿದೆ ಇಲ್ಲಿ. ಸೊ ಅದನ್ನು ಹಾಕ್ಕೋಬೇಕಾಗುತ್ತೆ ನೀವು. ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ರಲ್ಲ 1 ಬೌಲಲ್ಲಿ, ಅದನ್ನು ಹಾಕ್ಕೊಳ್ಳಿ. ಹಾಗೆ ನೀರು, ಇಲ್ಲ ಗೈಸ್ ಹಾಕಿದ್ದೀನಲ್ಲ ನೋಡಿ, ಇಲ್ಲೇ ಇದೆ. ಸೊ ಅಷ್ಟನ್ನ ಬೇಯಕ್ಕೆ ಇಟ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾರೆಟ್ನ ಹಾಕ್ಕೊಳ್ಳೋಣ. ಈಗ 3/4 ಕಪ್ಪಷ್ಟು ಕ್ಯಾರೆಟು ಮತ್ತು 1 ಕಪ್ಪಷ್ಟು ಆಲೂಗೆಡ್ಡೆನ ತುರಿದು ನೀಟಾಗಿ 2 ಸಲ ತೊಳೆದು ಹಾಕ್ಕೊಳ್ಳೋಣ. ನೋಡಿ ಗೈಸ್, ಆಲೂಗೆಡ್ಡೆನ ನೀವು 1 ಕಪ್ಪಷ್ಟು ಆಲೂಗೆಡ್ಡೆ ಬೇಕು ಅಂದರೆ ಅದನ್ನು ನೀಟಾಗಿ ತೊಳೆದು ಸಿಪ್ಪೆ ತೆಗೆದು ತೊಳೆದು ತುರಿದು ಅದನ್ನು 2 ಸಲ ತೊಳೆದು ಅದನ್ನು ನೀಟಾಗಿ ಹಿಂಡಿ ಇಟ್ಕೋಬೇಕಾಗುತ್ತೆ. ಸೊ ಈಗ ಇದಕ್ಕೆ ನಾವು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ. ಎಷ್ಟು ಪೆಪ್ಪರ್ ಪೌಡರ್ ತೊಗೊಂಡಿದ್ವಿ ಅದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು, ಮತ್ತು ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ. ಹಾಗೀಗ ನಾವು ಗರಂ ಮಸಾಲ ಪೌಡರ್ ಮತ್ತು ಅಚ್ಕಾರದ ಪುಡಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಆ ಪೌಡರ್ನ ಹಾಕ್ಕೊಳ್ಳೋಣ. ಇದಾದಮೇಲೆ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ನ ಮೈದಾನ ಹಾಕ್ಕೊಳ್ಳೋಣ. ಕಾರ್ನ್ಫ್ಲವರ್ ಏನು ಬೇಡ, ಮೈದಾನ ಹಾಕ್ಕೊಳ್ಳೋಣ. ಕಾರ್ನ್ಫ್ಲವರ್ ಬೇರೆದಕ್ಕೆ ಹಾಕ್ಕೊಳ್ಳೋಣ. ಸೊ ಮೈದಾನ ಹಾಕ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಡ್ರೈ ಮಂಚೂರಿಯನ್ ಮಾಡ್ತೀವಲ್ವ ಫಸ್ಟು, ಅದು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ನಿಮಗೆ ಉಂಡೆ ಕಟ್ಟೋ ರೀತಿ ಮಿಕ್ಸ್ ಬರಬೇಕು. ಸೊ ಅಲ್ಲಿ ಬರೋ ಗಂಟೆ ಆದರೆ ನೀರನ್ನ ಸ್ವಲ್ಪನೂ ಹಾಕೋಬೇಡಿ. ನೀರು ಹಾಕ್ಕೊಳ್ಳೋದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ಏನಿರುತ್ತೆ ಇದರಲ್ಲೇ ನೀರಿನಂಶ ಇರುತ್ತೆ. ಸೊ ಅದರಿಂದ ನೀವು ಏನು ಮಾಡಬೇಕಂತ ಅಂದರೆ ಹಾಗೆ ಕಲಿಸ್ಕೋಬೇಕಾಗುತ್ತೆ. ಮೈದಾ ಹಿಟ್ಟನ್ನ ಹಾಕ್ಕೊಂಡು ಅದನ್ನು ನೀರಿನ ಅಂಶ ಎಲ್ಲ ಹೋಗೋ ಗಂಟ ನೀವು ಅಂದರೆ ಹಿಂಗೆ ಹಿಡಿದ್ರೆ ಉಂಡೆ ಥರ ಬರಬೇಕು. ಸೊ ಅಲ್ಲಿ ಗಂಟ ನೀವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಕೈಯಲ್ಲೇ ಕಲಿಸ್ಕೊಳ್ಳಿ, ಯಾಕೆಂದರೆ ಅದು ಎಲ್ಲ ಹಿಡಿಬೇಕಲ್ವ, ಅದಕ್ಕೆ ಪೆಪ್ಪರ್ ಪೌಡರ್ ಹಾಕ್ಕೊಂಡಿರ್ತೀವಿ ಮತ್ತು ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿನ 2 ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡಿರ್ತೀವಿ. ಇನ್ನು ಉಪ್ಪು ಹಾಕ್ಕೊಂಡಿರ್ತೀವಿ. ಎಲ್ಲ ಒಂದಕ್ಕೊಂದು ಎಲ್ಲ ಮಿಕ್ಸ್ ಆಗಬೇಕಲ್ವ. ಸೊ ಅದರಿಂದ ನೀವು ಕೈಯಲ್ಲೇ ಕಲಿಸ್ಕೊಂಡ್ರೆ ಬೆಟರ್. ಅದು ಸ್ವಲ್ಪ ಇದು ಮೈದಾನ ಹಾಕೋತಾ ಇದ್ದೀವಿ ನಾವು, ಯಾಕೆಂದರೆ ಅದು ಉಂಡೆ ಹಿಡಿದ್ರೆ ಬರ್ತಿಲ್ಲ. ಅದು ನೋಡಿ ಅದರಲ್ಲೇ ಎಷ್ಟು ನೀರಿನ ಅಂಶ ಇದೆ ಅಂತ. ಸೊ ಈಗ ಇನ್ನೊಂದು ಸ್ವಲ್ಪ ಹಾಕೋಬೇಕಾಗುತ್ತೆ, ಇನ್ನೂ ಬಂದಿಲ್ಲ ಇದು. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಹೀಗೆ ಗೈಸ್ ನಿಮಗೆ ಅದು ಹಿಡಿದ್ರೆ ಉಂಡೆ ಬರಬೇಕು. ಸೊ ಅಲ್ಲಿ ಬರೋ ಗಂಟನೂ ನೀವು ಮೈದಾನ ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕಾಗುತ್ತೆ. ಸೊ ಈಗ ಕೊನೆಯದಾಗಿ ಎಲ್ಲ ರೆಡಿಯಾಗಿದೆ ನೋಡಿ, ಹಿಡಿದ್ರೆ ಹೇಗೆ ಉಂಡೆ ಬರುತ್ತೆ ಅಂತ. ಆಮೇಲೆ ಜಾಸ್ತಿ ಪ್ರೆಸ್ ಮಾಡಿ ಉಂಡೆ ಮಾಡಬೇಡಿ. ಈಗ ನಾನು ಹೇಗೆ ಮಾಡಿಟ್ಟೆ ಆ ರೀತಿ ಮಾಡಿ ಉಂಡೆ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ಎಲ್ಲ ಈಗ ಬೇಯಕ್ಕಿಟ್ಟಿದ್ವಲ್ಲ ಅದೇನಾಗಿದೆ ಅಂತ ನೋಡ್ಕೊಂಡು ಬರೋದು. ಇಲ್ಲಿ ಎಲ್ಲ ಬೆಂದಿದೆ ಈಗ ಕರೆಕ್ಟಾಗಿ. ಅದನ್ನು ಆಫ್ ಮಾಡಿಬಿಟ್ಟು ಆರಕ್ಕೆ ಇಟ್ಕೊಳ್ಳೋಣ. ಆಫ್ ಮಾಡಿದ್ವಿ, ಈಗ ಇದನ್ನು ಆರಕ್ಕೆ ಇಟ್ಕೊಳ್ಳೋಣ. ಸೊ ಇದು 6 ಗಂಟೆ ನಾವಿಲ್ಲಿ ಡ್ರೈ ಮಂಚೂರಿಯನ್ ಮಾಡೋದಕ್ಕೆ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ಎಲ್ಲ ಹೇಗೆ ಅಂತ. ನಾವು ಹಾಗೆ ಮೇಲ್ಮೇಲೆ ಪ್ರೆಸ್ ಮಾಡಿ ಹಾಕ್ತಾಯಿದ್ದೀವಿ. ತುಂಬ ಪ್ರೆಸ್ ಮಾಡಿದ್ರೆ ನೀವು ಕರಿಬೇಕಾದ್ರೆ ಅದನ್ನು ಡ್ರೈ ಮಂಚೂರಿಯನ್ ಮಾಡಬೇಕಾದ್ರೆ ಅದರೊಳಗೆ ಏನು ಕರಿಯೋದಿಲ್ಲ, ಅದೆಲ್ಲ ಹಾಗಾಗಿ ಇಟ್ಕೊಬಿಡುತ್ತೆ, ಖಾರ ಏನು ಹಿಡಿಯೋದಿಲ್ಲ.
ಮಂಚೂರಿಯನ್ ಮಾಡಬೇಕಾದ್ರೆ ನಿಮಗೆ ಸಾಸ್ ಏನು ಹಿಡಿಯೋಲ್ಲ ಅದಕ್ಕೆ. ಸೊ ಅದಕ್ಕೋಸ್ಕರ ನೀವು ಹಾಗೆ ಮಾಡ್ಕೋಬೇಕಾಗುತ್ತೆ. ನಾವೀಗ ಹೇಗೆ ಮೇಲ್ಮೇಲೆ ಪ್ರೆಸ್ ಮಾಡ್ತಾಯಿದ್ದೀವಿ ಹಾಗೆ ತುಂಬ ಅಂಕಿ ಪ್ರೆಸ್ ಮಾಡಿದ್ರೆ ತುಂಬ ಏನು ಚೆನ್ನಾಗಿ ಬರೋಲ್ಲ ಮಂಚೂರಿಯನ್. ಹಾಗೆ ಮೇಲೆ ಪ್ರೆಸ್ ಮಾಡಿ ಉಂಡೆನ ಮಾಡ್ಕೋಬೇಕಾಗುತ್ತೆ. ನೋಡಿ ನಿಮಗೆ ಗೋಬಿ ಯಾವ ಒಂದು ಸೈಜಿಗೆ ಬೇಕೋ ಆ ಸೈಜ್ಗೆ ಮಾಡ್ಕೊಳ್ಳಿ. ಇದು ತುಂಬ ಆಗಿತ್ತು. ಒಂದು 4 ಜನ ಫುಲ್ ಪ್ಲೇಟ್ 4 ಜನದಷ್ಟು ತಿನ್ನೋಷ್ಟು ಆಗುತ್ತೆ. ಇದು 4 ಪ್ಲೇಟಷ್ಟು ಆಗುತ್ತೆ. ಇಲ್ಲಿ ನೀವು ತುಂಬ ದಪ್ಪನಾದರೂ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಯಾವ ಮೀಡಿಯಮ್ ಸೈಜ್. ಇಲ್ಲಿ ನಾವು ತುಂಬ ದಪ್ಪ ಮಾಡಿದ್ವಿ. ಸೊ ಈಗ ಅದೆಲ್ಲ ಆರಿದೆ. ಈಗ ಅದನ್ನ ಹಾಗೆ ಉಂಡೆ ಮಾಡಿ ಇಟ್ಕೊಂಡಾಗಿದೆ. ಸೊ ಈಗ ಆರಿರೋ ಅಂಥದ್ದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ನೀರನ್ನ ಹಾಕ್ಬಿಡಿ. ಅಲ್ಲಿ ನೋಡಿ ಆ ನೀರಿದೆ, ಅದನ್ನು ತೆಗ್ದಿದ್ದೀವಿ ಯಾವ ನೀರನ್ನೂ ಹಾಕ್ಕೊಂಡಿಲ್ಲ. ಸೊ ನೋಡಿ ರುಬ್ಬಿರೋದು. ಇದಕ್ಕೆ ನಾವು ನೀರು ಹಾಕ್ಕೊಳ್ಳದೆ ಹಾಗೆ ರುಬ್ಬೇಕು, ಯಾಕೆಂದರೆ ಟೊಮೊಟೊನಲ್ಲೇ ನೀರಿರುತ್ತೆ. ಹಾಗೆ ಬೇಯಿಸ್ಕೋಬೇಕಾದ್ರೂ ನೀರು ಹಾಕಿ ಬೇಯಿಸಿರ್ತೀವಿ. ಆದ್ದರಿಂದ ಯಾಕೆಂದರೆ ಸಾಸ್ ನಮಗೆ ಬೇಗ ಗಟ್ಟಿ ಬರಬೇಕಾಗಿರೋದ್ರಿಂದ ನಾವು ನೀರನ್ನ ಸ್ವಲ್ಪನೂ ಯೂಸ್ ಮಾಡ್ತಿಲ್ಲ. ಈಗ ನಾವು ಸಾಸ್ನ ಈಗ ಮಂಚೂರಿಯನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಆಯಿಲ್ನ ಹಾಕ್ಕೊಳ್ಳೋಣ. ಕರಿಯೋದಕ್ಕೆ ಆಯಿಲ್ನ ಹಾಕ್ಕೊಂಡು ಅದನ್ನು ಬಿಸಿ ಮಾಡಿ ಇಟ್ಕೊಳ್ಳೋಣ. ಅಲ್ಲಿ ನೋಡಿ ಹಾಕಿದ್ರೆ ಮೇಲೆ ಬರ್ತಿದೆ ಅಲ್ವಾ. ಸೊ ಹಂಗಾದ ತಕ್ಷಣ ಒಂದೊಂದಾಗಿ ಮಂಚೂರಿಯನ್ನ ಕೆಳಗೆ ಬಾಣಲಿಗೆ ಹಾಕ್ಕೊಳ್ತಾ ಹೋಗೋಣ. ಸೊ ಗೈಸ್, ನೀವು ಏನು ಡ್ರೈ ಗೋಬಿ ನೋಡಿರ್ತೀರ ಅಲ್ವಾ. ಸೊ ಆ ಕಲರ್ ಬರೋಗಂಟನೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದೊಂದು 3 ಸೆಟ್ ಆಗುತ್ತೆ. ನಾವು 3 ಸೆಟ್ ಆಯಿತು ಇದನ್ನು ಫ್ರೈ ಮಾಡೋಷ್ಟೊಳಗೆ. ನೋಡಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಏನೋ ಅಷ್ಟು ತಗೊಳ್ಳೋದಿಲ್ಲ, ಜಾಸ್ತಿ ಎಣ್ಣೆ ತಗೊಳ್ಳಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ಎಲ್ಲದನ್ನೂ ಮಾಡ್ಕೊಳ್ಳಿ. ಸೊ ಗೈಸ್, ಈಗ ಅದು ಎಲ್ಲ ಫ್ರೈ ಆಗಿ ಇಟ್ಕೊಂಡಿದ್ವಿ. ಈಗ ಸಾಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ನಾವು ಅವಾಗ ಸಾಸ್ಗೆ ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಗಟ್ಟಿ ಬರಬೇಕು, ಅದರಲ್ಲಿರೋ ನೀರಿನಾಂಶ ಎಲ್ಲ ಹೋಗಬೇಕು. ಅದು ಎಷ್ಟು ಗಟ್ಟಿ ಬರಬೇಕು ಅಂದರೆ ಎಲ್ಲ ಒಟ್ಟಿಗೆ ಆಗುತ್ತೆ. ಸೊ ಅಷ್ಟು ಗಟ್ಟಿ ಬರೋ ಗಂಟೆ ನಾವು ಸಾಸ್ನ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಿದ್ದೀರಲ್ಲ, ಈಗ ಅದು ತುಂಬ ನೀರು ಹಾಕಿ ಅಲ್ಲಾಡಿಸಿ ಅದು ಜಾರ್ನೆಲ್ಲ ನೀರು ಹಾಕಿ ಇದು ಮಾಡಿದ್ರೆ ತುಂಬ ನೀರಾಗುತ್ತೆ, ತುಂಬ ಟೈಮು ಆಗುತ್ತೆ. ಸೊ ಈಗ ಇದಕ್ಕೆ ನಾವು ಒಂದು ಅರ್ಧ ನಿಂಬೆಹಣ್ಣು ಹಾಕೋತಾ ಇದ್ದೀವಿ. ಈಗ ಸಾಸ್ನ ರೆಡಿ ಮಾಡ್ಕೋತಾ ಇದ್ದೀವಲ್ವ, ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಅರ್ಧ ನಿಂಬೆಹಣ್ಣು ಹಾಕಿ ಸ್ವಲ್ಪ ಹೊತ್ತು ತಿರುಗಿಸಿದ್ಮೇಲೆ ಈಗ ಹೇಗೆ ಬಬಲ್ಸ್ ಬರ್ತಿದ್ದು ಇದಾದಮೇಲೆ ಗರಂ ಮಸಾಲ ಮತ್ತು ಅಚ್ಕಾರದ ಪೌಡರ್ನ ಹೇಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ. ಸೊ ಅದನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿದ್ಮೇಲೆ ಅದು ಹೀಗೆ ಬಬಲ್ಸ್ ಬರ್ತಾ ಇರುತ್ತೆ. ಅದರಲ್ಲಿರೋ ನೀರೆಲ್ಲ ಹೋಗ್ತಾ ಇರಬೇಕು. ಸೊ ಆಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಸೊ ಈಗ ನಾವು ಲೆಮನ್ ಹಾಕ್ಕೊಂಡಿದ್ದೀವಿ ಮತ್ತು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡಾಗಿದೆ. ಈಗ ನೆಕ್ಸ್ಟ್ ಇದಕ್ಕೆ ಹೀಗೆ ಮಿಕ್ಸ್ ಮಾಡ್ತಾ ಹೋಗೋಣ. ಅದು ಗಟ್ಟಿ ಬರ್ತಾ ಇರುತ್ತೆ. ಲಾಸ್ಟಿಗೆ ಗೊತ್ತಾಗುತ್ತೆ ಅದು ಯಾವ ಮೀಡಿಯಮ್ಗೆ ಬರುತ್ತೆ ಅಂತೇಳಿ. ಈಗ ಸಕ್ಕರೆನ ಹಾಕ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಇಟ್ಕೊಂಡಿದ್ವಿ. ಜಾಸ್ತಿ ಸಕ್ಕರೆನ ಹಾಕ್ಕೊಂಡ್ರೆ ತುಂಬ ಸ್ವೀಟ್ ಆಗುತ್ತೆ. ಸೊ ಅದಕ್ಕೆ ನಾವು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀವಿ. ಸೊ ಗಾಯ್ಸ್, ಈಗ ಇದಕ್ಕೆ ನಾವು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ. ಸೊ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ. ಸೊ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಒಂದು ಮಿಕ್ಸ್ ಆದಮೇಲೆ ಸೊ ನೋಡಿ ಈಗ ಮಿಕ್ಸ್ ಮಾಡ್ತಾಯಿದ್ವಿ. ಸೊ ಹಿಂಗೆ ಮಿಕ್ಸ್ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾವೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಸೊ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡ್ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು. ನೋಡಿ ಈಗ ಹೇಗೆ ಮಿಕ್ಸ್ ಆಗ್ತಿದೆ ಅಂತ. ತುಂಬ ಬಿಸಿ ಇದೆ ಗೈಸ್. ಸೊ ಸ್ಟೀಮ್ ಬರ್ತಿದೆ ಅಂತ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸೊ ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ನೋಡಿ ಗೈಸ್ ಈಗ ಹೇಗೆಲ್ಲ ಬಿಟ್ಕೋತಾ ಇದೆ. ಸೊ ಕೊನೆಯದಾಗಿ ಗೈಸ್ ಇವಾಗ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೀಗ ಪರ್ಫೆಕ್ಟ್ ಆಗಿರೋವಂಥ ಒಂದು ಸಾಸ್ ರೆಡಿ ಆಗುತ್ತೆ. ಮಂಚೂರಿಯನ್ ಮಾಡೋದಕ್ಕೆ ಸಾಸ್ ರೆಡಿ ಆಗುತ್ತೆ. ಸೊ ನೋಡಿ ಎಲ್ಲ ಬಿಟ್ಕೊಂಡು ಬರ್ತಾಯಿದೆ. ಇದಕ್ಕೆ ನಾವು ಈಗ ಉಪ್ಪನ್ನು ಕೂಡ ಹಾಕ್ಕೊಂಡಾಗಿದೆ. ಸೊ ಈಗ
ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ ಹೇಗೆ ಬಿಟ್ಕೋತಾ ಇದೆ ಅಂತ. ಸೊ ಈಗ ಬಿಟ್ಕೋತಿದೆ ಅಂತ ಅಂದರೆ ನಮಗೆ ಸಾಸ್ ರೆಡಿ ಆಯಿತು ಅಂತ. ಸೊ ಇದಾದಮೇಲೆ ಈಗ ನಾವು ಮಂಚೂರಿಯನ್ ಮಾಡೋದು ಹೇಗೆ, ಈಗ ಕರೆಕ್ಟಾಗಿ ಈಗ ಮಂಚೂರಿಯನ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ಇಲ್ಲಿ ಆಯಿಲ್ನ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಹೇಗೆ ಫ್ರೈ ಮಾಡ್ಕೊತಿದ್ದೀವಿ ಅಂತ. ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ಕೊಂಡು ಈ ರೀತಿ ಒಂದು ಮೀಡಿಯಮ್ಗೆ ಫ್ಲೇಮ್ ಮಾಡ್ಕೊಳ್ಳಿ. ಫ್ಲೇಮ್ ಆದಮೇಲೆ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಿ, 1-2 ಮೆಣಸಿನ್ಕಾಯಿನ. ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಗೈಸ್, ಹೀಗೆ ಫ್ರೈ ಮಾಡ್ಕೊಳ್ತಾ ಹೋಗಿ ನೀವು. ಸೊ ಈಗ ಅದನ್ನು ಫ್ರೈ ಮಾಡೋಕ್ಕೆ ಇಟ್ಬಿಟ್ಟು ಒಂದು ಮೀಡಿಯಮ್ಗೆ ಇಲ್ಲಿ ನಾವು ಕಾರ್ನ್ಫ್ಲವರ್ ಇಟ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಒಂದು 3/4 ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ನಾವು ಗೋಬಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಾರ್ನ್ಫ್ಲವರ್ನ ಹಾಕ್ಕೊಂಡ್ರೆ. ಸೊ ಈಗ ನೋಡಿ, ಇದೆಲ್ಲ ಮಿಕ್ಸ್ ಆಗಿದೆ. ನೋಡಿ ಯಾವ ಕನ್ಸಿಸ್ಟೆನ್ಸಿ ಇದೆ ಅಂತ. ಈ ರೀತಿ ತೆಳುಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಸೊ ಈಗ ನೋಡಿ, ಇಲ್ಲಿ ಫ್ರೈ ಮಾಡೋಕ್ಕೆ ಇಟ್ಟಿದ್ವಿ ಅಲ್ವಾ ಮೀಡಿಯಮ್ಗೆ. ಸೊ ಇದು ಫ್ರೈ ಆದಮೇಲೆ ಇದಕ್ಕೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಕು. ಅದಕ್ಕೂ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿರ್ತೀವಿ, ಇನ್ನೊಂದಕ್ಕೆ 1/4 ಟೇಬಲ್ ಸ್ಪೂನಷ್ಟೇನೋ ಹಾಕಿರ್ತೀವಿ. ಸೊ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀವಿ. ಸೊ ಗೈಸ್, ಈಗ ನೋಡಿ ಇದೆಲ್ಲ ಮಿಕ್ಸ್ ಆಗ್ತಾಯಿದೆ. ಸೊ ಇದೆಲ್ಲ ಒಂದು ಈರುಳ್ಳಿ ಒಂದು ಮೀಡಿಯಮ್ಗೆ ಬಂದಮೇಲೆ ನೋಡಿ ಈಗ ಹೇಗೆ ಬಂದಿದೆ ಅಂತ ಈರುಳ್ಳಿ. ಸೊ ಇಷ್ಟು ಬಂದಮೇಲೆ ಇದಕ್ಕೆ ನಾವು ಸಾಸ್ನ ಹಾಕ್ಕೊಳ್ಳೋಣ. ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಸಾಸ್ ಅಲ್ವಾ, ಸೊ ಆ ಸಾಸ್ನ ಹಾಕ್ಕೊಳ್ಳೋಣ. ಸೊ ಗೈಸ್, ಈಗ ನೋಡಿ ಹೇಗೆ ಫ್ರೈ ಮಾಡ್ಕೊತಿದ್ದೀವಿ ಅಂತ. ಸೊ ಈ ರೀತಿ ಎಲ್ಲ ಫ್ರೈ ಆದಮೇಲೆ ಒಂದು 2-3 ಸಲ ಹಿಂಗೆ ಚೆನ್ನಾಗಿ ಫ್ರೈ ಮಾಡಿ. ಅದು ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ. ಸಾಸ್ ಕೂಡ ಇದರಲ್ಲಿ ಇನ್ನೊಂದು ಸ್ವಲ್ಪ ಡೀಪ್ ಫ್ರೈ ಆದರೆ ಚೆನ್ನಾಗಿರುತ್ತೆ. ಸೊ ಈ ರೀತಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾವು ಏನು ಕಾರ್ನ್ಫ್ಲವರ್ ಮತ್ತು ನೀರನ್ನ ಏನು ಕಲಸಿಟ್ಕೊಂಡಿದ್ವಿ ಅದನ್ನು ಹಾಕೋಬೇಕಾಗುತ್ತೆ. ಸೊ ನೋಡಿ ಇಲ್ಲಿ. ಸೊ ಗಾಯ್ಸ್, ನಿಮ್ಗೆ ಏನಾದ್ರು ಕಾರ್ನ್ಫ್ಲವರ್ ಇಲ್ಲ ಅಂತ ಅಂದರೆ ಮೈದಾನ ಈ ರೀತಿ ಕಲಿಸ್ಬಿಟ್ಟು ಹಾಕ್ಕೊಳ್ಳಿ, ಅದು ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ನಾವು ಕಾರ್ನ್ಫ್ಲವರ್ನ ಹಾಕೋತಾ ಇದ್ದೀವಿ. ಸೊ ನೋಡಿ ಈಗ ಹೇಗೆ ಕಾರ್ನ್ಫ್ಲವರ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಹಾಗೆಯೇ. ಯಾಕೆಂದರೆ ಅದು ಕಾರ್ನ್ಫ್ಲವರ್ ಕೂಡ ಹಸಿ ಇರುತ್ತಲ್ವ, ಸೊ ಅದು ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಈಗ ನಾವೇನು ಡ್ರೈ ಮಂಚೂರಿಯನ್ನ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಅದಕ್ಕೆ ನಮಗೆ ಒಂದು ಏನು ಸೈಡಲ್ಲಿ ಸಿಗುತ್ತೆ ಸ್ಟ್ರೀಟ್ ಸ್ಟೈಲ್ ಆಗಿರೋವಂಥ ಒಂದು ಮಂಚೂರಿಯನ್ ರೆಡಿ ಆಗುತ್ತೆ. ಟೇಸ್ಟ್ ಕೂಡ ಹಾಗೇ ಇರುತ್ತೆ, ಲುಕ್ ಕೂಡ ಹಾಗೇ ಇರುತ್ತೆ. ನೀವು ಟೇಸ್ಟ್ ಮಾಡಿ ಹಾಗೆ ಅದರ ಲುಕ್ ಕೂಡ ಹಾಗೇ ಇರುತ್ತೆ. ನೀವು ಸೈಡಲ್ಲಿ ಏನು ಸ್ಟ್ರೀಟ್ ಸೈಡಲ್ಲಿ ನೀವೇನು ತಿಂದಿರ್ತೀರಿ ಅದೇ ಥರ ಇರುತ್ತೆ. ಸೊ ಹಾಗೆ ಅದ್ರ ಲುಕ್ಕು ಆಗಿರುತ್ತೆ, ಟೇಸ್ಟ್ ಮಾತ್ರ ಪರ್ಫೆಕ್ಟ್ ಆಗೇ ಇರುತ್ತೆ. ನಿಮ್ಗೇನಾದರೂ ಮಂಚೂರಿಯನ್ ಗರಿಯಾಗಿರಬೇಕು ಅಂದರೆ ಈಗ ಏನಿದೆ ಇಷ್ಟಕ್ಕೆ ಮಿಕ್ಸ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಕೋಬೋದು. ನೀವು ಸ್ವಲ್ಪ ಸ್ಮೂತ್ ಇಷ್ಟಪಡೋರು, ಮಂಚೂರಿಯನ್ ಸ್ಮೂತ್ ಇಷ್ಟಪಡೋರು ಏನು ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬಟ್ ನಾವಿಲ್ಲಿ ಹೀಗೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತೇಳಿ ನಾವು ಹೀಗೆ ಮಾಡ್ತಿದ್ವಿ. ಯಾಕೆಂದರೆ ನಮಗೆ ಸ್ವಲ್ಪ ಗರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಈ ಮಂಚೂರಿಯನ್ ಹೀಗೆ ಸರ್ವ್ ಮಾಡ್ತಾಯಿದ್ವಿ. ಸೊ ಲಾಸ್ಟ್ಗೆ ಈಗ ಕೊತ್ತಂಬರಿ ಸೊಪ್ಪನ್ನ ಹೇಗೆ ಹಾಕ್ಕೊಂಡಿದ್ವಿ, ಈಗ ಹಾಕ್ಕೊಂಡ್ರೆ ಸಾಕು ನಿಮಗೆ ಪರ್ಫೆಕ್ಟಾಗಿರೋಂಥ ಸ್ಟ್ರೀಟ್ ಸ್ಟೈಲಲ್ಲಿ ಸಿಗುವಂಥ ಮಂಚೂರಿಯನ್ ರೆಡಿ ಆಗುತ್ತೆ. ನಿಂಬೆಹಣ್ಣು ಆಪ್ಷನಲ್, ನಿಮಗೆ ಇದು ಹಾಕೋಬಾರ್ದು ಅನಿಸುತ್ತೆ. ನಾವು ಹಾಕೊಂಡ್ವಿ, ಸ್ವಲ್ಪ ಹುಳಿ ಆಗಿಬಿಡ್ತು, ಹಾಕೋಬಿಡಿ. ಯಾಕಂದರೆ ಅದು ಅಷ್ಟು ಚೆನ್ನಾಗಿ ಬರೋಲ್ಲ. ಯಾಕೆಂದರೆ ನಿಂಬೆಹಣ್ಣು ಹಾಕಿರೋದ್ರಿಂದ ಹಾಕೊಳ್ಳೋದು ಬೇಕಾಗಿಲ್ಲ. ಬಟ್ ನಿಮ್ಮ ಆಪ್ಷನಲ್ ಅದು, ನೀವು ಹಾಕೋಬೋದು. ಸೊ ನೋಡಿ ಈಗ ಈಗೆಲ್ಲ ರೆಡಿಯಾಗಿದೆ, ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಆಗಿದೆ. ಸೊ ಈಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀವಿ. ತುಂಬಾ ಟೇಸ್ಟಿಯಾದಂಥ ಆಲೂ ಮಂಚೂರಿಯನ್ ರೆಡಿ ಆಗುತ್ತೆ. ವೆಜಿಟೇಬಲ್ಸ್ ಮಂಚೂರಿಯನ್ ಅಂದರೆ ನಡೀತಾ, ಆಲೂ ಮಂಚೂರಿಯನ್ ಯಾಕೆಂದರೆ ಅದು ತಿನ್ನಬೇಕಾದ್ರೆ ನಮಗೆ ಗೊತ್ತಾಗಲ್ಲ. ಆಲೂಗೆಡ್ಡೆನ ಯೂಸ್ ಮಾಡೋದ್ರಿಂದ ನಾವು ಆಲೂ ಮಂಚೂರಿಯನ್ ಅಂತಲೇ ಕರೆಯೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೇಮ್ ನಿಮಗೆ ಸ್ಟ್ರೀಟ್ ಸ್ಟೈಲ್ನಲ್ಲಿ ಕಾಣಿಸ್ತಿದೆ ಅಲ್ವಾ, ಎಷ್ಟು ಬಿಸಿಯಾದಂಥ ಗರಿಯಾಗಿರುವಂಥ ಗರಿಯಾಗಿರುತ್ತೆ, ಒಳಗೆ ಸಾಫ್ಟಾಗಿರುತ್ತೆ, ತಿನ್ನೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಆ್ಯಂಡ್ ನೀವು ಈ ಟೇಸ್ಟ್ನ ಮಾಡಿ ದೆನ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ಅವರು ತಿಳ್ಕೊಂಡಾಗುತ್ತೆ ಹೇಗೆ ಈಸಿಯಾಗಿ ಮನೆಯಲ್ಲೇ ಇರೋವಂಥ ಒಂದು ವೆಜಿಟೇಬಲ್ಸ್ನ ಯೂಸ್ ಮಾಡಿ ಹೇಗೆ ಮಾಡ್ಬೋದು ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ. ಸೊ ಎಷ್ಟೇ ಆದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದರೆ ಮುಂದೆ ಬರೋಂಥ ವೀಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ಸ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.